ಏನೋ ಶಿಷ್ಯ, ಇತ್ತೀಚೆಗೆ ಬೇಟೆಗಳೇ ಸಿಕ್ತಿಲ್ವಲ್ಲ? ಪಂಡಿತರಿಗೂ ಬರಗಾಲ ಬಂತೆ. ಪಕ್ದೂರ್ನಲ್ಲಿ ಶೇಷಾದ್ರಿ ಪಂಡಿತರು ಅನ್ನೋ ಮಹಾ ವಿದ್ವಾಂಸರೊಬ್ರು ಇದ್ದಾರಂತೆ. ಚತುರ್ವೇದ ಪಾರಂಗತರಂತೆ, ಗೀತೆಗೆ ಭಾಷ್ಯ ಬರೆದಿದ್ದಾರಂತೆ, ಸಾಕಷ್ಟು ಬಿರುದು ಬಾವಲಿಗಳನ್ನು ಪಡೆದು ಕೈ ತುಂಬಾ ಸಂಪತ್ ಗಳಿಸಿದ್ದಾರೆ ಅಂತ ಸುದ್ದಿ. ಅವ್ರೇನಾದ್ರೂ ಸ್ಪರ್ಧೆಗೆ ಒಪ್ಪಿದ್ರೆ ಒಳ್ಳೆ ಸಂಪಾದನೆ. ಪಂಡಿತರೆಂದು ಬಿರುದು ಪಡೆದ ಮೇಲೆ ಪಾಂಡಿತ್ಯ ಪ್ರದರ್ಶನಕ್ಕೆ ಒಪ್ಪಲೇಬೇಕು. ಅವ್ರು ನಮ್ಮ ಕೈಗೆ ಸಿಗ್ಲಿ, ಒಪ್ಸೋ ಜವಾಬ್ದಾರಿ ನಮ್ದು. ಗುರುಗಳೇ, ಅಲ್ಲಿ ನೋಡಿ, ಅವರೇ ಬರ್ತಿದ್ದಾರೆ. ಇದು ಇದು ಅದೃಷ್ಟ ಅಂದ್ರೆ. ಹುಡ್ಕೋ ಬಳ್ಳಿ ಕಾಲಕ್ಕೆ ತೊಡ್ರದಂಗಾಯ್ತು. ಬನ್ನಿ, ಬೇಟೆ ಹಿಡ್ದಾಕನ. ನಮಸ್ಕಾರ ಶೇಷಾದ್ರಿ ಪಂಡಿತರಿಗೆ. ನಮಸ್ಕಾರ. ತಾವು ಯಾರು ಅಂತ ತಿಳಿದಿಲ್ವಲ್ಲ? ನಾನು ಸುರೇಂದ್ರ ಶರ್ಮಾ. ನಾನು ನರೇಂದ್ರ ಶರ್ಮಾ. ನಾಡಿನ ದಿಗ್ಗಜ ಪಂಡಿತರೊಂದಿಗೆ ವಾದ ಮಾಡಿ ವಿಜಯ ಪತಾಕೆ ಹಾರಿಸುತ್ತಾ ದಿಗ್ವಿಜಯ ಯಾತ್ರೆ ಕೈಗೊಂಡಿದ್ದಾರೆ ನಮ್ ಗುರುಗಳು. ಓಹೋ, ಪಂಡಿತರಿಬ್ಬರಿಗೂ ಸುಸ್ವಾಗತ. ನಿಮ್ಮ ಬಗ್ಗೆ ಬಹಳ ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ನೀವೇ ಆ ಕುತರ್ಕ ಪಂಡಿತರೆಂದು ತಿಳಿದು ಬಹಳ ಸಂತೋಷ ಆಯಿತು. ಏನು ಈ ಕಡೆ ಸವಾರಿ? ಶಿಕಾರಿಗೆ ಹೊರಟಿದ್ದೀರಾ? ಪಂಡಿತ್ರೆ, ಶಿಕಾರಿಗೋಡಕ್ಕೆ ನಾವೇ ನಿಮ್ ಕಣ್ಣಿಗೆ ಬೇಟೆಗಾರ ಕಾಣಿಸ್ತಾ ಇದೀವಾ? ನೀವು ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಮಾನ ಇದ್ದವ್ರಿಗಲ್ವಾ ಅವಮಾನ ಆಗೋದು? ನಿಮಗೆ ಮಾನನೇ ಇಲ್ವೇ? ಸಿಕ್ಕ ಪಂಡಿತರನ್ನೆಲ್ಲ ವಾದಕ್ಕೆ ಕರೆಯೋದು, ಕುತಂತ್ರದಿಂದ ಅವ್ರನ್ನ ಸೋಲ್ಸೋದು, ಅವರ ಆಸ್ತಿ ಪ್ರಶಸ್ತಿಗಳನ್ನೆಲ್ಲ ಲಪ್ಟಾಯಿಸಿ ಅವ್ರಿಗೆ ಅವಮಾನ ಮಾಡಿ ಬೀದಿಗೆ ತಳ್ಳೋದು, ಇದೇ ಅಲ್ವೇ ನಿಮ್ ಕಸಬು? ನಾವ್ ಯಾರು ಸೊತ್ತನ್ನು ಅನ್ಯಾಯವಾಗಿ ದೋಚಿಲ್ಲ. ನಾವು ಸ್ಪರ್ಧೆಯಲ್ಲಿ ನ್ಯಾಯವಾಗಿ ವಾದ ಮಾಡಿ ಗೆದ್ದಿದ್ದೀವಿ. ನಿಮಗೆ ಯೋಗ್ಯತೆ ಇದ್ರೆ ನಮ್ ಜೊತೆ ಸ್ಪರ್ಧೆಗೆ ಬನ್ನಿ. ನೀವು ಮಹಾನ್ ಪಂಡಿತರು ತಾನೇ? ಅದೇನ್ ತಂತ್ರ ಕುತಂತ್ರ ಉಪಯೋಗಿಸ್ತಿರೋ ನಮ್ಮೇಲೆ ಉಪಯೋಗಿಸಿ. ನೀವು ಗೆದ್ದರೆ ನಮ್ಮ ಸರ್ವಸ್ವವನ್ನು ನಿಂತಲ್ಲೇ ದಾರಿ ಎರೆದು ನಿಮಗೆ ಕೊಟ್ಟು ನಾವು ಹೊರಟೋಗ್ತೀವಿ. ಪಂಡಿತರೆ, ನೀವು ಎಷ್ಟೇ ಪುಸಲಾಯಿಸಿದ್ರು ನಾನು ನಿಮ್ಮ ಜೊತೆ ಸ್ಪರ್ಧೆ ಮಾಡೋದಿಲ್ಲ. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಪಂಡಿತನಾದವನು ಪಂಥ ಆಹ್ವಾನವನ್ನು ನಿರಾಕರಿಸುವುದು ನಿಷಿದ್ಧ ಎಂದು ನಿಮಗೆ ತಿಳಿಯದೆ? ಅದು ಸರಸ್ವತಿಯನ್ನು ದೇವರೆಂದು ನಂಬಿದವರಿಗೆ ಮಾತ್ರ ಅನ್ವಯವಾಗುತ್ತೆ. ಜೂಜು ಕಟ್ಟಿ ಹಣ ಕಳಿಸೋ ನಿಮ್ಮಂತ ವಿಕೃತ ಪಂಡಿತರಿಗೆಲ್ಲ ಅಷ್ಟಕ್ಕೂ ನಿಮಗೆ ಧೈರ್ಯ ಇದ್ದರೆ ವಿಜಯನಗರ ಸಾಮ್ರಾಜ್ಯದ ಹರಿನಾಥಾಚಾರ್ಯ ಅನ್ನೋ ಪಂಡಿತರಿದ್ದಾರೆ, ಅವರೊಂದಿಗೆ ಸ್ಪರ್ಧೆ ಮಾಡಿ ಗೆದ್ದು ತೋರಿಸಿ, ಆವಾಗ ನಿಮ್ಮನ್ನು ಒಪ್ಪುತ್ತೇನೆ ಪಂಡಿತರೆಂದು. ಅಮಾಯಕರನ್ನ ಮೋಸದಿಂದ ಗೆದ್ದು ಪಂಡಿತರನ್ನು ಬೀದಿಗೆ ಬರೋ ತರ ಮಾಡಬೇಡಿ. ಹೋಗಿ ಹರಿನಾಥ್ ಆಚಾರ್ಯರನ್ನ ಭೇಟಿ ಮಾಡಿ. ಅವಮಾನ, ಇದು ನನಗಾದ ದೊಡ್ಡ ಅವಮಾನ. ಯಾರಿದು ಹರಿನಾಥಾಚಾರ್ಯ? ಹರಿನಾಥಾಚಾರ್ಯರನ್ನು ಹುಡುಕಿ ಅವನನ್ನ ಸೋಲ್ಸಿ ಈ ನರೇಂದ್ರ ಶರ್ಮಾ, ಈ ಸುರೇಂದ್ರ ಶರ್ಮಾ ಎದುರು ಯಾರು ಈ ಭೂಮಿ ಮೇಲೆ ಗೆಲ್ಲೋದಿಕ್ಕಾಗಲ್ಲ ಅಂತ ತೋರಿಸ್ಬೇಕು. ನಡೀರಿ, ಆ ಪಂಡಿತರನ್ನ ಹುಡ್ಕೋಣ. ಹಾ,